ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಫೈನಲಿ ಏನು ಗೊತ್ತಾ, ಫೈನಲಿ ನಾವು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ವಲ್ಲ, ಅದು ಸಕ್ಸಸ್ ಆಗಿದೆ. ಸೊ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಪ್ಲ್ಯಾನ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಒಬ್ಬರು ಪ್ಲ್ಯಾನ್ ಮಾಡಿದ್ರು, ಒಬ್ಬರು ಕ್ಯಾನ್ಸಲ್ ಮಾಡ್ತಾರೆ, ಒಬ್ಬರು ಕ್ಯಾನ್ಸಲ್ ಮಾಡಿದ್ರೆ ಒಬ್ಬರು ಪ್ಲ್ಯಾನ್ ಮಾಡ್ತಾರೆ. ಈ ಥರ 1 ವರ್ಷ ತಳ್ಳಿದ್ವಿ ಗೈಸ್ ನಾವು ಫ್ರೆಂಡ್ಸು. ಪ್ಲ್ಯಾನ್ ಮಾಡೋಣ, ಹೋಗೋಣ, ಟ್ರಿಪ್ಗೆ ಹೋಗೋಣ ಅಂತ ಹೋಗೋದು, ಕ್ಯಾನ್ಸಲ್ ಮಾಡೋದು, ಇದೇ ಆಗಿತ್ತು. ಸೊ ಇವತ್ತಂತೂ ನಾವು ಫೈನಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು ಫುಲ್ ಎಂಜಾಯ್ ಮಾಡಿಬಿಡೋದೆ ಟ್ರಿಪ್ಪಲ್ಲಿ. ನಿಮಗೆ ಮುಂದೆ ತೋರಿಸ್ತಾ ಬರ್ತೀನಿ ಏನೇನು ಆಟ ಆಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನಿಮಗೆ ಪೂರ್ತಿ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಸೊ ನೀವು ನನ್ನ ವ್ಲಾಗ್ನ ನೋಡ್ತಾ ಬನ್ನಿ, ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ಓಕೆನಾ? ನಮ್ಮ ಹಸ್ಬೆಂಡು ನನ್ನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ಅವರು ಕೂಡ ಕೆಲಸಕ್ಕೆ ಹೊರಟರು. ನಾನು ಒಂದು ಸಲ ಎಲ್ರಿಗೂ ಫೋನ್ ಮಾಡಿ ಎಲ್ಲೆಲ್ಲಿದ್ದೀರಾ ಅಂತ ಕೇಳಿಕೊಂಡೆ. ಫಸ್ಟು ನಾನೇ ಬಂದಿದ್ದು, ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಅವರು 2 ಬಸ್ ಕ್ಯಾಚ್ ಮಾಡಬೇಕು, ನಾನು ಒಂದೇ ಬಸ್ಸು. ನೆಕ್ಸ್ಟು ಅವ್ರು ಬಂದರು, ಎಲ್ಲ ಬಸ್ ಹತ್ಕೊಂಡು ಹೊರಟ್ವಿ. ಇವಳಿಗೆ ವೀಡಿಯೋ ಅಂದರೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ಅವಳನ್ನು ಜಾಸ್ತಿ ತೋರಿಸಲ್ಲ. ನೆಕ್ಸ್ಟು ಆಟೋ ಮಾಡಿಕೊಂಡು ನಾವು ರೆಸಾರ್ಟ್ ಕಡೆಗೆ ಹೊರಟ್ವಿ. ರೆಸಾರ್ಟ್ ನೇಮು ಮುಂದೆ ಹೇಳ್ತೀನಿ. ಗೈಸ್ ನೋಡಿ, ಇವರೆಲ್ಲ ಟಿಫನ್ ತಿನ್ಕೊ ಬಂದಿದ್ದಾರೆ. ನಾನು ಮತ್ತು ಇವಳು ರೂಪ ಮಾತ್ರ ಇಬ್ಬರು ತಿನ್ಕೊ ಬಂದಿಲ್ಲ. ಇವ್ರು ನಮ್ಗೆ ಹೇಳಲಿಲ್ಲ ಹೋಟ್ಲಲ್ಲಿ ತಿನ್ನೋಣ ಅಂತ ಹೇಳಿಬಿಟ್ಟು ಈಗ ಮಾಡ್ಕೊಬಂದ್ಬಿಟ್ಟವ್ರೆ. ಅದಕ್ಕೆ ನಾವು ಬಂದಿರೋದು. ಈಗ ಊಟ ಕೊಡ್ತಾರಂತೆ ಗೈಸ್, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಗೈಸ್, ಫ್ರೀ ಊಟ ತಿನ್ನೋಕ್ಕೆ. ಮನ ಮರಿದಿ ಅವ್ರು ಕೊಡೋದೇ ನಮಗೋಸ್ಕರ ಅಲ್ವಾ ಗೈಸ್, ನಾವು ತಿಂದ್ವಿ ಅಂತ. ಚೆನ್ನಾಗಿದೆ ನನ್ನ ಬ್ಯಾಗ್ ಮೇಲೆ ಕಣ್ಣು ಗೈಸ್ ಇವ್ರಿಗೆ. ಯಾಕೆ ದೀಪು ಇವಾಗ ನಾಷ್ಟ ಮಾಡ್ತಾ ಇದೀಯಾ? ಯಾಕೆ ಇವಾಗ ನಾಷ್ಟ ಮಾಡ್ತಾ ಇದೀಯಾ? ರೂಪ ನೀನ್ ಯಾಕೆ? ನೀವು ನಾಷ್ಟ ಮಾಡಲ್ವಾ? ಸರ್ಸು ನಾಷ್ಟ ಮಾಡಲ್ವಾ? ಯಾಕೆ? ಸ್ವಲ್ಪ ತಿನ್ ಬನ್ನಿ. ಪೂಜಾ ಸ್ವಲ್ಪ. ನೋಡಿ ಗೈಸ್, ನಮ್ಮ ಮಕ್ಕಳು ಇವ್ರ ಮಕ್ಕಳನ್ನೇ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಟು ಬಂದಾರೆ. ಅಂಥದ್ರಲ್ಲಿ ಇವರು ಬೇರೆಯವ್ರ ಮಕ್ಕಳು ಬಂದಿದ್ದಾರಲ್ಲ, ಹೌದಾ? ಜನಗಳು ನೋಡಿ ನಮ್ಮ ಒಳಗೆ ಚಪ್ಪ. ಇವಳು ಫ್ರೆಂಡ್ ಅವ್ರ ಮಗಂಗೆ ಸುಳ್ಳು ಹೇಳ್ಬಿಟ್ಟು ಬಂದಿದ್ದಾಳೆ. ಹಾಕಿದ್ರೆ ಕಮೆಂಟ್ ಮಾತ್ರ ವಾಪಸ್ ಚೆನ್ನಾಗಿ ಬರ್ತಾವಲ್ವೇ? ಇಲ್ಲ ಸೇಮ್ ಅಷ್ಟು ಬರಲ್ಲ. ಇವಳಿಗೆ ಅಷ್ಟೇ ಹೇಳಕ್ಕಾಗಲ್ಲ, ನೀವು ಕರ್ಕೊಬರ್ಬೇಕಿತ್ತು. ನಾನು ಹೆಂಗೆ ತೋರಿಸ್ಕೊನೆ? ನಾನು ಸೆಲ್ಫಿ ಕ್ಯಾಮ್ರಾ ಇದು ಮಾಡ್ಕೊಂಡು ಇವಳು ಎಲ್ರಿಗೂ ಸುಳ್ಳು ಹೇಳ್ಬಿಟ್ಟು ಬಂದವಳೆ. ಎಲ್ರಿಗೂ ನಿಜ ಹೇಳ್ಬಿಟ್ಟು ಬಂದ, ಇವಳು ಒಬ್ಳು ಸುಳ್ಳು ಹೇಳ್ಬಿಟ್ಟು ಬಂದವಳೆ. ಇಲ್ಲ ಯಾರು ಗೈಸ್, ಇವಾಗ ನಾಷ್ಟ ಮಾಡಿಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಬಿಸಿಲು ತುಂಬಾನೇ ಇದೆ. ಅದಕ್ಕೋಸ್ಕರ ಎಲ್ಲ ಸನ್ಸ್ಕ್ರೀನ್ ಹಾಕೊಂಡು ಬಂದ್ಬಿಟ್ಟಿದ್ದೀವಿ ಗೈಸ್. ಇವತ್ತು ನಾನೇನು ಹಾಕಿಲ್ಲ ನೋಡಿ, ನಾನು ಹಾಕಿದ್ದೀನಿ ಗೈಸ್. ಇವಳು ಚಪ್ಪಲಿನೇ ತುಳಿತಾಳೆ. ನಾವೀಗ ಬಂದಿರೋ ಈ ಕಡೆ ಬನ್ನಿ. ಕ್ಯೂ ಮ್ಯಾಂಗೋ ಫಾರೆಸ್ಟ್. ಓಕೆ ನೋಡಿ ಗೈಸ್, ಮಾವಿನಕಾಯಿ ಎಷ್ಟೊಂದಿದೆ ಮಾವಿನ ಮರದಲ್ಲಿ. ವಾವ್, ಸಖತ್ತಾಗಿದೆ. ನೋಡಿ ಯಾವ ಆಟ ಆಡ್ತಾಳೆ. ರೆಸಾರ್ಟ್ಗೆ ಹೋದ ತಕ್ಷಣ ಚೆಕ್ ಇನ್ ಆದ್ವಿ. ಸೊ ಚೆಕ್ ಇನ್ ಆದಮೇಲೆ ಈ ಥರ ನಮಗೆ ಬ್ಯಾಂಡ್ ಹಾಕಿದ್ರು ಕೈಗೆ. ಗೈಸ್ ಇವಾಗ ಬಂದ್ವಿ ಗೈಸ್. ಈಗ ನಮಗೆ ಅಂತಲೇ ಒಂದು ಟೆಂಟ್ ಕೊಟ್ಟರು. ಸೊ ಏನಾದರೂ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಟೆಂಟ್ ಕೊಟ್ಟಿದ್ದಾರೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಸುತ್ತ ಮಾವಿನ ಮರ ಜೊತೆಗೆ ಮಾವಿನ ಕಾಯಿಗಳು ಬೇರೆ ಬಿಟ್ಟಿದ್ದಾವೆ. ಮತ್ತೆ ಸಕ್ಕತ್ತಾಗಿದೆ ವ್ಯೂ. ನೋಡಿ ಗೈಸ್, ಟೆಂಟ್ ಕೊಟ್ಟಿದ್ದಾರೆ. ಇವಳು ನೋಡಿ ಕರ ಕಿಂಡಿ ಥರ ಇಣಕಿ ಹೋಗ್ತಾ ಇದ್ದಾಳೆ. ನೋಡಿ ಗೈಸ್, ಟೆಂಟು ಚೆನ್ನಾಗಿದೆ ಗೈಸ್ ಟೆಂಟ್.
ಗೈಸ್ ನೋಡಿ ಗೈಸ್ ಇವ್ರು ಟೆಂಟ್ ಬೇಕು ಅಂತ ಟೆಂಟ್ ಹಾಕಿಸ್ಕೊಬಿಟ್ಟು ಚಿಪ್ ಹಾಕಕ್ಕೆ ಆಗಲ್ಲ ಅಂದ್ಬಿಟ್ಟು ಸಾಸು ಟೆಂಟ್ ಎಳ್ಕೊಯ್ತಾರ್ದಿ ಟೆಂಟ್ ಏ ಬಾರಲೆ ಅಲ್ಲ ಟೆಂಟ್ನ ಎಳ್ಕೊ ಹೋಯ್ತಾರಲ್ಲ ಸರಿ ಅಲ್ಲಿ ಸ್ಟಾರ್ಟಿಂಗ್ ಹೋದ ತಕ್ಷಣ ಅಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿರ್ತಾರೆ. ಅಲ್ಲಿ ನಮ್ಗೆ ಯಾರೂ ಕೊಡಲ್ಲ, ನಾವೇ ಹೋಗಿ ತಗೊಂಡು ಕುಡಿಬೇಕು ವೆಲ್ಕಮ್ ಡ್ರಿಂಕ್ನ. ಫಸ್ಟು ಗೇಮ್ ಬಂದು ಜಿಪ್ಲೈನ್ ಗೇಮ್ ಆಡಿದ್ವಿ. ಹೋಗ್ಬಿಟ್ಲು ದಿವ್ಯಾ, ಹೋಗ್ಬಿಟ್ಲು. ದಿವ್ಯಾ ಬಿಡು ಕೈಯ, ಏನಿಲ್ಲ ಹೋಗಿ. ಜಿಪ್ ಲೈನು ಆಡಿದ್ವಿ, ಹೆಂಗೋ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಗೈಸ್, ಕಣ್ಣು ಮುಚ್ಕೊಂಡು ಬಂದೆ ಅಲ್ಲಿಂದ. ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಗೈಸ್. ಇವಾಗ ನೆಕ್ಸ್ಟು ಬೈಕ್ ರೈಡ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನನ್ನ ಫ್ರೆಂಡ್ ಆಡ್ತಾಳಂತೆ. ಸೊ ಗೈಸ್ ಇವಾಗ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ, ಇನ್ನೂ ಸ್ವಲ್ಪ ಗೇಮ್ಸ್ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಗೇಮ್ಸ್ ಆಡೋಕ್ಕೆ. ಸಮ್ಮರ್ಗೆ ಮಾತ್ರ ಒಳ್ಳೆ ವೆಕೇಷನ್ ಅಂತಲೇ ಹೇಳ್ಬೋದು. ಸೂಪರಾಗಿದೆ ಪ್ಲೇಸು ನೋಡಿ, ಎಲ್ಲ ಬರೀ ಮಾವಿನ ಮರಗಳೇ ಜಾಸ್ತಿ. ದೀಪಿಕಾ ಈ ಕಡೆ ಬರ. ಹಿಂದೇನು ಕಾಣಿಸ್ತೈತೆ, ಹೋಯ್ತು. ಹೋಯ್ತು ಲೇ ನನ್ನ ವಿಡಿಯೋ. ಏ ದೀಪಿ, ನನ್ನ ವಿಡಿಯೋನ ಆನ್ ಮಾಡಿ ಹಿಡ್ಕೊಂತಿದ್ದೀನಿ ಅವಾಗ. ಅವಳೆಲ್ಲ ಎರಡನೇ ಸಲ ಬಂದ್ಬಿಟ್ಟವಳು, ಅದಕ್ಕೆ ಹೊಡೆದ್ಬಿಟ್ಟವಳು. ಅಣ್ಣ ಈ ಕಡೆ ಹೊಂಟೋಗಿ ಅಲ್ಲಿ ಹತ್ರಕೊಂಡ್ಬಿಟ್ಟು ಸುಸ್ಬಿಟ್ಟು ಪೂಜಾ, ಇನ್ನೊಂದ್ಸಲ ಹತ್ರಕೊಂಡ್ಬಿಟ್ಟು ಸುಸ್ಬಿಟ್ಟು. ಬಿಟ್ಲು ಇವಾಗ. ಲೇ ಅಲ್ಲಿ ಕಾಣಿಸಲ್ಲ ಅಲ್ಲೇ. ಓ ಹಾಂ ಹಾಂ ಔಟ್ ಸಿಗ್ತಿಲ್ಲ. ದಿವ್ಯಾ ಏ ಅಣ್ಣ ಈ ಕಡೆ ಬನ್ನಿ. ಫುಲ್ ಬರ್ತೈತೆ, ಎರಡು ಬೇಕು. ಓ ದಿವ್ಯಾ ಅವಳ್ದು ಹೊಡೆದ ಇವ್ಗೆ ಒಂದು ಮಾಡಿದಾಳೆ. ಓ ಇದಂದ್ರೆ ಫುಲ್ಲು ಎಲ್ಲ ಸೆಂಟ್ರಲ್ ಇರೋದು. ಗೈಸ್ ಗೇಮ್ಸ್ ಎಲ್ಲ ಆಡಿದ್ವಿ. ಇವಾಗ ಊಟದ ಟೈಮು ಇನ್ನೊಂದು ಅರ್ಧ ಗಂಟೆ ಇದೆ ಅಂತ ಹೇಳಿದ್ರು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಹಿಂಗೆ ಮಾವಿನ ಮರದ ಕೆಳಗಡೆ ಕೂತಿದ್ದೀವಿ ಗೈಸ್. ನೋಡಿ ಈ ಬಿಸಿಲಲ್ಲಿ ಇದಕ್ಕೆ ಮರದ ಕೆಳಗಡೆ ಒಳ್ಳೆ ಗಾಳಿ ಬೀಸ್ತೈತೆ ಗೈಸ್. ನೋಡಿ ಇನ್ನೊಬ್ಳು ಯಾರು ಕಾಣಿಸ್ತಾ ಇಲ್ವಲ್ಲ, ಇಲ್ಲಿದ್ದಾಳೆ ನೋಡಿ ಪೂಜಾ. ನೆಕ್ಸ್ಟ್ ನಾವು ಲಂಚಿಗೆ ಬಂದ್ವಿ. ಸೊ ಲಂಚ್ ಹೇಳೋದಾದರೆ ವೆಜ್ಜು ನಾನ್ ವೆಜ್ ಎರಡೂ ಇದೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನಾನ್ ವೆಜ್ಜು, ನಾವು ನಾನ್ ವೆಜ್ ತಿಂದ್ವಿ, ಅನ್ಲಿಮಿಟೆಡ್ಡು, ಎಷ್ಟು ಬೇಕಾದರೂ ತಿನ್ಬೋದು. ಸೊ ಟೇಸ್ಟ್ ಮಾತ್ರ ಹಾಗೆ ನೋಡಿ. ಅವ್ರ ಮಗನು ಫೋನ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಡವ್ ಮಾಡ್ತಾಳೆ ಅಂದರೆ, ಅವರಮ್ಮ ಕೊಟ್ಟಿರೋದು 10 ರೂಪಾಯಲ್ಲಿ
ನೀನು ಜ್ಯೂಸ್ ತಗೋ ಅದು ತಗೋ ಇದು ತಗೋ ಅಂತ ಇದ್ದಾಳೆ. ಆಮೇಲೆ ನಾನು ಇಲ್ಲಿ ಜ್ಯೂಸು ಐಸ್ ಕ್ರೀಮು ಎಲ್ಲ ತರೋದಕ್ಕೆ ಬಂದಿದ್ದೀನಿ ಅಂತ ಡೈಲಾಗ್ ಹೊಡಿತಾಳೆ ನೋಡಿ ಗೈಸ್. ಎಷ್ಟು ಸುಳ್ಳು ಹೇಳ್ತಾಳೆ ನೋಡಿ ಅವಳು. ತರೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಅವ್ನು ತಿಂಡಿನ. ಫ್ರೆಂಡ್ಸ್, ಇವಾಗ ನಾವು ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಾ ಇದ್ವಿ. ಸ್ವಿಮ್ಮಿಂಗ್ ಫೂಲ್ ಆಟ ಆಡೋಕ್ಕೆ ನೀರಿಗೆ ನೋಡಿ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಏನೇ ಮತ್ತೆ ಫೈನಲಿ ನಾವು ಟ್ರಿಪ್ಪು ಸಕ್ಸಸ್ಫುಲಿ ಮಾಡಿದ್ವಿ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.